ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದು ಸತ್ಯ. ಮುಂದೆ ಚುನಾಯಿತ ಅಧ್ಯಕ್ಷರು ಬರ್ತಾರೆ ಅಂತ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ವಿಜಯೇಂದ್ರ ಪಟ್ಟ ಕಳೆದುಕೊಳ್ತಾರೆ. ಹಾಗಾದ್ರೆ ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಜೋಶಿ ಮತ್ತು ಯತ್ನಾಳ್ ಅವರ ಹೇಳಿಕೆ. ರಾಷ್ಟ್ರಾಧ್ಯಕ್ಷರ ಬದಲಾವಣೆಯ ವಿಚಾರವೂ ಕೂಡ ಈಗ ಮುನ್ನೆಲೆಗೆ ಬಂದಿದೆ. ಪ್ರಕ್ರಿಯೆ ಕೂಡ ನಡೀತಾ ಇದೆ. ಇದೀಗ ಪ್ರಹ್ಲಾದ್ ಜೋಶಿ ಹೇಳಿಕೆ ನಿಜ ಅಂತ ಹೇಳಿ ಯತ್ನಾಳ್ ಹೇಳಿದ್ದಾರೆ. ಮುಂದೆ ಬರೋದು ರೆಗ್ಯುಲರ್ ಚುನಾಯಿತ ಅಧ್ಯಕ್ಷರು. ಹಾಗಾದರೆ ಚುನಾಯಿತ ಅಧ್ಯಕ್ಷರು ಅಂದರೆ ಯಾವ ರೀತಿ ಇರುತ್ತೆ? ಯಾರಾಗಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡುತ್ತಾ ಅಥವಾ ಸಹಮತ ಮಾಡಿಕೊಂಡು ರಾಜ್ಯಾಧ್ಯಕ್ಷ ಆಯ್ಕೆ ಅಂತ ಹೇಳಿ ಯತ್ನಾಳ್ ಹೇಳ್ತಾ ಇದ್ದಾರೆ. ನಾಳೆ ದೆಹಲಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಯತ್ನಾಳ್ ಮತ್ತು ತಂಡ. ಈ ವೇಳೆ ಅಚ್ಚರಿಗೆ ಕಾರಣವಾದಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿವರೆಗೂ ಕೂಡ ಹೈಕಮಾಂಡ್ ಒಂದು ರೀತಿಯ ಅಳೆದು ತೂಗಿ ಲೆಕ್ಕಾಚಾರದ ಪ್ರಕಾರ ರಾಜ್ಯ BJPಗೆ ಒಳಿತಾಗುವ ನಿಟ್ಟಿನಲ್ಲಿ ಮುಂಬರುವ ಚುನಾವಣೆಗಳಲ್ಲಿ ಅದ್ವಿತೀಯ ಗೆಲುವನ್ನು ಸಾಧಿಸಬೇಕು, ವಿಪಕ್ಷ ಆದರೂ ಕೂಡ ಸರ್ಕಾರವನ್ನು ಕಟ್ಟಿ ಹಾಕುವಂಥ ಒಂದು ಪ್ರಬಲ ನಾಯಕತ್ವವನ್ನು ಹೊಂದಬೇಕು ಎನ್ನುವ ಕಾರಣಕ್ಕಾಗಿ ಅಧ್ಯಕ್ಷರನ್ನು ಆಯ್ಕೆ ಮಾಡಿಕೊಡಲಾಗ್ತಾ ಇತ್ತು. ಆದರೆ ಇದೀಗ ಚುನಾಯಿತ ಅಧ್ಯಕ್ಷ ಅಂತ ಹೇಳ್ತಾ ಇದ್ದಾರೆ. ಚುನಾಯಿತ ಅಧ್ಯಕ್ಷ ಅಂತ ಹೇಳಿದ್ರೆ BJPಯಲ್ಲೂ ಕೂಡ ಚುನಾವಣೆಯ ಮೂಲಕವೇ ಅಧ್ಯಕ್ಷರ ಸ್ಥಾನವನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತಾ? ಏನಿದು ಪರಿಕಲ್ಪನೆ ಅನ್ನೋದನ್ನು ಭಾರಿ ಗಾಬರಿ ಹುಟ್ಟಿಸುವ ರೀತಿಯಲ್ಲಿದೆ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ವರ್ಗಗಳಲ್ಲಿ ಆಗುತ್ತೆ ಅದು. ಈಗ ಕಾಂಗ್ರೆಸ್ನ ಯುವ ಘಟಕಗಳ ಚುನಾವಣೆಗಳು ಹೇಗಾಗುತ್ತೆ? ಚುನಾವಣೆಗಳ ಮೂಲಕವೇ ಯುವ ಘಟಕದ ಅಧ್ಯಕ್ಷರನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಅದರಲ್ಲಿ ರಾಜ್ಯಾಧ್ಯಕ್ಷರ ವಿಚಾರದಲ್ಲೂ ಕೂಡ ಅಂಥದ್ದೇ ಕ್ರಮವನ್ನು ಅನುಸರಿಸ್ತಾರಾ ಗೊತ್ತಿಲ್ಲ. ಹೇಳಿ ಕೇಳಿ ವಿಜಯೇಂದ್ರ ಕಳೆದ ಕೆಲವು ದಿನಗಳ ಹಿಂದೆ ದೆಹಲಿಗೆ ಹೋಗಿ JP ನಡ್ಡಾ ಅವರನ್ನು, ಅಮಿತ್ ಶಾ ಅವರನ್ನು ಭೇಟಿಯಾಗಿ ಬಂದಿದ್ದರು. ಅವರ ಅಧ್ಯಕ್ಷ ಸ್ಥಾನದ ಅವಧಿಯನ್ನು ಮುಂದುವರಿಸಬೇಕು ಅಂತ ಕೇಳಿ ಮನವಿ ಮಾಡಿಕೊಂಡು ಬಂದಿದ್ದರು. ಈ ಮಧ್ಯೆ ಯತ್ನಾಳ್ ಮತ್ತು ಟೀಮ್ ಈಗ ದೆಹಲಿಗೆ ಹೋಗ್ತಾ ಇದೆ. BJP ಮನೆಯೊಂದು ಮೂರು ಬಾಗಿಲು ರೀತಿಯಲ್ಲಿ ಒಡೆದ ಮನೆಯಾಗಿಯೇ ಮುಂದುವರಿತಾ ಇದೆ. ಇದರ ಮಧ್ಯೆ ಈ ಹೇಳಿಕೆ ಸಾಕಷ್ಟು ಅಚ್ಚರಿಗೆ ಕಾರಣವಾಗಿದೆ. ಚುನಾವಣೆ ನೋಡ್ರಿ, ಅದು ಚುನಾವಣೆ ಪ್ರಕ್ರಿಯೆ ಇದ್ದೇ ಇರ್ತದೆ. ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದು ತಪ್ಪಿಲ್ಲ. ಈಗಿದು ಅಡ್ಡಾಕ್ ಸಮಿತಿ, ಇನ್ನು ಮುಂದೆ ಬರೋದು ರೆಗ್ಯುಲರ್ ಚುನಾಯಿತ ಅಧ್ಯಕ್ಷರು ಬರ್ತಾರೆ. ಅದು ಯಾರು ಆಗ್ತಾರೆ ಯಾರು ಬಿಡ್ತಾರೆ ಅಂತಿಮವಾಗಿ ಪಕ್ಷ ಏನದ ರಾಜ್ಯ ಘಟಕ ಕೇಂದ್ರದ ನಮ್ಮ ಹೈಕಮಾಂಡಕ್ಕೆ ಅಧಿಕಾರ ಕೊಡ್ತಾರೆ. ಕೇಂದ್ರ ಹೈಕಮಾಂಡ್ ಯಾರು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಾರೋ ಹೆಸರು ಘೋಷಣೆ ಮಾಡ್ತಾರೆ. ಇದ್ರಾಗೇನು ಕಾಂಟ್ರವರ್ಸಿನೇ ಇಲ್ಲ. ಚುನಾವಣೆ ನೋಡ್ರಿ ಆಗೋದಿಲ್ಲ. ಸಹಮತ ಮಾಡಿಕೊಂಡು ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡೋದು ಪದ್ಧತಿ ಇದೆ. ಚುನಾವಣೆ ಕಲಬುರಗಿಯಲ್ಲಿ ಪ್ರತಿಭಟನೆಯಲ್ಲಿ ವಿಜಯೇಂದ್ರ ಭಾಗಿಯಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತಾಡಿದ್ದಾರೆ. BJP ರಾಜ್ಯಾಧ್ಯಕ್ಷರ ವಿರುದ್ಧ ಯತ್ನಾಳ್ ಅದೇ ವ್ಯಂಗ್ಯ, ಅದೇ ವಾಗ್ದಾಳಿ. ವಿಜಯೇಂದ್ರ ನೇತೃತ್ವದಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಅಂತ ಹಾಕ್ಕೊಂಡಿದ್ವಿ, ಆದರೆ ಭಾರಿ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿದ್ರು ಕೂಡ ಪಾಪ ವಿಜಯೇಂದ್ರ ಅವರಿಗೆ ಏನು ಕೆಲಸ ಇತ್ತು ಏನೋ ಗೊತ್ತಿಲ್ಲ. ನಿನ್ನೆ BJPಯಿಂದ 3 ಕಡೆಗಳಲ್ಲಿ ಹೋರಾಟ ಆಗಿದೆ. ವಿಜಯೇಂದ್ರ ಬಾಣಂತಿಯರ ಸಾವಿನ ವಿರುದ್ಧದ ಪ್ರತಿಭಟನೆಯಲ್ಲಿದ್ದರು. ಇಲ್ಲೇ ಗೊತ್ತಾಗುತ್ತೆ ನಮ್ಮಲ್ಲಿ ಸಾಮೂಹಿಕ ನಾಯಕತ್ವ ಇದೆ ಅನ್ನೋದು ಅಂತ ಹೇಳಿ ವಿಜಯೇಂದ್ರ ಲೇವಡಿ ಮಾಡಿದ್ದಾರೆ. ಅಲ್ಲಿಗೆ ವಕ್ಫ್ ವಿರುದ್ಧದ ಹೋರಾಟ ಏನು ನಡೀತಾ ಇದೆ ಅದೊಂದು ಭಾಗ. ಇನ್ನು ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧದ ಹೋರಾಟ ನಡೀತಾ ಇದೆ. ಅವರನ್ನು ಪದಚ್ಯುತಿಗೊಳಿಸಬೇಕು, ರಾಜೀನಾಮೆಯನ್ನು ಪಡಿಬೇಕು ಅಂತ ಹೇಳಿ BJP ನಾಯಕರು ಕಲಬುರಗಿಯಲ್ಲಿ ಬೀದಿಗಿಳಿದು ಹೋರಾಟವನ್ನು ಮಾಡಿದರು. ಆದರೆ ವಿಜಯೇಂದ್ರ ಗೈರಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಹೇಳ್ತಾ ಇದ್ದಾರೆ, ಅವರು ಬೇರೆ ಬೇರೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಬಿಡಿ ಅಂತ ಹೇಳಿ. ಅಲ್ಲಿಗೆ ಅವರು ಬೇರೆಯದ್ದೇ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದು ವಿಜಯೇಂದ್ರ ಬಗ್ಗೆ ಯತ್ನಾಳ್ ಅವರ ಮಾತು. ಎಲ್ಲ ವಿಜಯೇಂದ್ರ ಅವರ ನೇತೃತ್ವದಲ್ಲೇ ತಲೆ ಎಲ್ಲ ಕಡೆ ಬೋರ್ಡ್ ಹಾಕಿದ್ರು. ಭಾರಿ ಪ್ರತಿಭಟನೆ ಅಂತ ಹೇಳಿದರು. ಪಾಪ ವಿಜಯೇಂದ್ರ ಅವ್ರಿಗೆ ಏನು ಕೆಲಸ ಇತ್ತೋ ಗೊತ್ತಿಲ್ಲ, ಬಂದಿಲ್ಲ ಅವರು. ಆದರೆ ನಾವು 3 ಕಡೆ ಕಾರ್ಯಕ್ರಮ ಆಗಿದೆ ಕರ್ನಾಟಕದಲ್ಲಿ. ವಕಫ್ ಒಂದು ಕಡೆ ಆಗಿದೆ, ಪ್ರಿಯಾಂಕಾ ಖರ್ಗೆ ಅವ್ರ ವಿರುದ್ಧ ಹೋರಾಟ ಆಗಿದೆ. ಅಲ್ಲೇನೋ ವಿಜಯೇಂದ್ರ ಅವರು ಅಲ್ಲಿ ಬಾಣಂತಿಯರ ಸಾವು ಏನದ ಶಿವಮೊಗ್ಗದಾಗ ಅಲ್ಲಿ ಪಾಲ್ಗೊಂಡಾರ. ಅಂದ್ರೆ ನಮ್ಮಲ್ಲಿ ಒಡಕಿಲ್ಲ, ಸಾಮೂಹಿಕ ನಾಯಕತ್ವ ಇದೆ. ಅವ್ರು ಅಲ್ಲಿ ಮಾಡ್ಯಾರ, ನಾವು ಇಲ್ಲಿ ಮಾಡಿ ಇಲ್ಲಿ ಮಾಡ್ಯಾರ. ಎಲ್ಲ ವಿಜಯೇಂದ್ರ ಅವರ ನೇತೃತ್ವದಲ್ಲೇ ತಲೆ ಎಲ್ಲ ಕಡೆ ಬೋರ್ಡ್ ಹಾಕಿದ್ರು. ಭಾರಿ ಪ್ರತಿಭಟನೆ ಅಂತ ಹೇಳಿದರು. ಪಾಪ ವಿಜಯೇಂದ್ರ ಅವ್ರಿಗೆ ಏನು ಕೆಲಸ ಇತ್ತೋ ಗೊತ್ತಿಲ್ಲ, ಬಂದಿಲ್ಲ ಅವರು. ಆದರೆ ನಾವು 3 ಕಡೆ ಕಾರ್ಯಕ್ರಮ ಆಗಿದೆ ಕರ್ನಾಟಕದಲ್ಲಿ. ವಕಫ್